ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂತಂದ್ಮೇಲೆ ಪ್ರತಿಯೊಬ್ರು ಕೂಡ ಹಬ್ಬವನ್ನ ಹಾಗೆ ಆಚರಣೆ ಮಾಡಬೇಕು, ಹೀಗೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆಚರಣೆ ಅಂತ ಬಂದಾಗ ಬಗೆ ಬಗೆಯ ತಿಂಡಿ ತಿನಿಸುಗಳು, ಸಿಹಿ ತಿನಿಸುಗಳನ್ನ ಮಾಡಬೇಕು ಅಂತೇಳಿ ಜನ ಕಾತುರರಾಗಿರ್ತಾರೆ. ಆದ್ರೆ ಈಗ ಯೋಚನೆ ಆಗಿರೋದು ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇರುವಂತ ಗ್ಯಾಸ್ ಅನ್ನ ನಾವು ಬರೀ ತಿಂಡಿ ತಿನಿಸುಗಳಿಗೆ ಮಾಡಿ ಖರ್ಚು ಮಾಡ್ಕೊಂಡ್ಬಿಟ್ರೆ ಮುಂದೆ ಹೇಗಪ್ಪ ಅನ್ನುವ ಆಲೋಚನೆಗೊಳಗಾಗಿರುವಂತ ಜನರು ಕಂಗಾಲಾಗಿದ್ದಾರೆ. ಹಾಗಾದ್ರೆ ಗ್ಯಾಸ್ ವ್ಯತ್ಯಯ ಆಗಿರುವಂತದ್ದು ಸಮಸ್ಯೆ ಬಗ್ಗೆ ಹರಿಯುತ್ತಾ, ಯಾವಾಗಿಂದ ಸಪ್ಲೈ ನಾರ್ಮಲ್ ಆಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ಯುಗಾದಿ ಹಬ್ಬ ಸಮೀಪ ಆಗ್ತಾ ಇದೆ. ನಾಳೆ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಬೆಂಗಳೂರಿನ ನಾಗರಿಕರು ಸಿದ್ಧ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಅಭಾವ ಕಾಡ್ತಾ ಇತ್ತು. ಆದ್ರೆ ಸದ್ಯ ಇದೀಗ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳೇನಿದೆ, ಏಜೆನ್ಸಿಗಳಿಗೆ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಯಾವ ಯಾವ ವಲಯಗಳಿಗೆ ಎಷ್ಟೆಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ನೀಡಬೇಕು, ಕಮರ್ಷಿಯಲ್ ಗ್ಯಾಸ್ ಎಷ್ಟು ನೀಡಬೇಕು, ಮತ್ತೆ ಗೃಹ ಬಳಕೆಯ ಗ್ಯಾಸ್ ಗಳನ್ನ ಎಷ್ಟು ನೀಡಬೇಕು, ಆಸ್ಪತ್ರೆಗಳಿಗೆ ಎಷ್ಟು ಪರ್ಸೆಂಟ್ ನಷ್ಟು ಗ್ಯಾಸ್ ಗಳನ್ನ ನೀಡಬೇಕು ಅನ್ನುವಂತಹ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸುತ್ತೋಲೆ ಅನುಸಾರ ಆಸ್ಪತ್ರೆ ಆಗಿರಬಹುದು ಮತ್ತೆ ಶಿಕ್ಷಣ ಇಲಾಖೆ ಆಗಿರಬಹುದು, ಈ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಿರುವಂತದ್ದು. ಅದರ ಜೊತೆಗೆ ಹೋಟೆಲ್ಗಳಿಗೆ 10% ನಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ನೀಡುವಂತಹ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು, ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಏರಿಯಾಗಳಿಗೆ ಹೋಗ್ಲಿಕ್ಕೆ ಕೂಡ ಗ್ಯಾಸ್ ಸಿಲಿಂಡರ್ ಗಳು ಲಭ್ಯ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಗಳು ಬಂದು ಇಳಿತಾ ಇದೆ. ಮತ್ತೆ ಅದರ ಜೊತೆಗೆ ಮನೆಗಳಿಗೆ ಹೋಗುವಂತ ಮತ್ತೆ ಸಪ್ಲೈ ಮಾಡುವಂತಹ ವಾಹನಗಳಿಗೆ ಕೂಡ ಲೋಡ್ ಆಗ್ತಾ ಇದೆ. ಇದರಿಂದಾಗಿ ಲೋಡ್ ಆದಂತಹ ಗ್ಯಾಸ್ ಸಿಲಿಂಡರ್ ಗಳು ಯಾರು ಬುಕ್ ಮಾಡಿರ್ತಾರೋ ಅವರಿಗೆ ಆದ್ಯತೆ ಮೇರೆ ಅಂತ ಹೇಳಿದ್ರೆ, ಯಾರು ಮೊದಲನೇದಾಗಿ ಬುಕ್ ಮಾಡಿರ್ತಾರೆ ಅವರಿಗೆ ಆ ಒಂದು ಕ್ರಮ ಸಂಖ್ಯೆ ಸಿಕ್ಕಿರುತ್ತೆ. ಆ ಒಂದು ಕ್ರಮ ಸಂಖ್ಯೆ ಮತ್ತೆ OTP ಆಧಾರದ ಮೇಲೆಗೆ ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಆದ್ರೆ ಇದೀಗ ಯುಗಾದಿ ಹಬ್ಬ ಸಮೀಪ ಇರ್ತಾ ಇರುವಂತೆ ಯಾವುದೇ ರೀತಿಯಾಗಿ ಗೃಹ ಬಳಕೆಯ ಗ್ಯಾಸ್ ಗಳಿಗೆ ಕಷ್ಟ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬುಕ್ ಮಾಡಿದಂತಹ ಪ್ರತಿಯೊಂದು ಮನೆಗಳಿಗೆ ಕೂಡ ಗ್ಯಾಸ್ ಸರಬರಾಜು ಆಗುವಂತಹ ಕೆಲಸ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಹೋಟೆಲ್ಗಳು ಏನು ಬುಕ್ ಮಾಡಿತ್ತು, ಕಮರ್ಷಿಯಲ್ ಗ್ಯಾಸ್ ಗಳನ್ನ ಏನು ಬುಕ್ ಮಾಡಿದ್ರು, ಅವರಿಗೆ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಅವರಿಗೆ ಕೂಡ ಕ್ರಮಾನುಸಾರವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗೋಡೌನ್ ಗಳಿಗೆ ಕೂಡ ಗ್ಯಾಸ್ ಸಿಲಿಂಡರ್ ಗಳು ಬರ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಗ್ಯಾಸ್ ಸಿಲಿಂಡರ್ ಗಳು ಬಂದು ಗೋಡೌನ್ ಗಳಲ್ಲಿ ಬಂದು ಇಳಿತಾ ಇದೆ. ಅಲ್ಲಿಂದ ಬಂದಂತಹ ಗ್ಯಾಸ್ ಸಿಲಿಂಡರ್ ಗಳು ನೇರವಾಗಿ ಆಟೋಗಳಿಗೆ ಲೋಡ್ ಆಗುತ್ತೆ. ಲೋಡ್ ಆಗಿ ಯಾರು ಬುಕ್ಕಿಂಗ್ ಅನ್ನ ನಡೆಸಿರ್ತಾರೆ ಆ ಒಂದು ಬುಕ್ಕಿಂಗ್ ನಡೆಸಿರುವಂತಹ ಮನೆಗಳತ್ತ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಈಗ ಒಂದು ಗ್ಯಾಸ್ ಸಿಲಿಂಡರ್ ಆಟೋ ಲೋಡ್ ಆಯ್ತು, ಲೋಡ್ ಆದ ತಕ್ಷಣವೇ ಇದೀಗ ಹೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬುಕ್ ಆದಂತಹ ಮನೆಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಮತ್ತೆ ಹೋಟೆಲ್ಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಹೋಗಿ ತಲುಪುತ್ತೆ. ಈ ನಿಟ್ಟಿನಲ್ಲಿ ಏನು ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾಸ್ ಸಮಸ್ಯೆಯ ಅಭಾವವನ್ನ ನಿವಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಏಜೆನ್ಸಿಗಳಿಗೆ ಕೊಟ್ಟಿರುವಂತಹ ಗೈಡ್ ಲೈನ್ಸ್ ನ ಪ್ರಕಾರ ಈ ಒಂದು ಗ್ಯಾಸ್ ಸರಬರಾಜು ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿ ಮುನ್ನುಗ್ತಾ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬ ಅಂತಂದ್ಮೇಲೆ ಪ್ರತಿಯೊಬ್ರು ಕೂಡ ಹಬ್ಬವನ್ನ ಹಾಗೆ ಆಚರಣೆ ಮಾಡಬೇಕು, ಹೀಗೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆಚರಣೆ ಅಂತ ಬಂದಾಗ ಬಗೆ ಬಗೆಯ ತಿಂಡಿ ತಿನಿಸುಗಳು, ಸಿಹಿ ತಿನಿಸುಗಳನ್ನ ಮಾಡಬೇಕು ಅಂತೇಳಿ ಜನ ಕಾತುರರಾಗಿರ್ತಾರೆ. ಆದ್ರೆ ಈಗ ಯೋಚನೆ ಆಗಿರೋದು ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇರುವಂತ ಗ್ಯಾಸ್ ಅನ್ನ ನಾವು ಬರೀ ತಿಂಡಿ ತಿನಿಸುಗಳಿಗೆ ಮಾಡಿ ಖರ್ಚು ಮಾಡ್ಕೊಂಡ್ಬಿಟ್ರೆ ಮುಂದೆ ಹೇಗಪ್ಪ ಅನ್ನುವ ಆಲೋಚನೆಗೊಳಗಾಗಿರುವಂತ ಜನರು ಕಂಗಾಲಾಗಿದ್ದಾರೆ. ಹಾಗಾದ್ರೆ ಗ್ಯಾಸ್ ವ್ಯತ್ಯಯ ಆಗಿರುವಂತದ್ದು ಸಮಸ್ಯೆ ಬಗ್ಗೆ ಹರಿಯುತ್ತಾ, ಯಾವಾಗಿಂದ ಸಪ್ಲೈ ನಾರ್ಮಲ್ ಆಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ಯುಗಾದಿ ಹಬ್ಬ ಸಮೀಪ ಆಗ್ತಾ ಇದೆ. ನಾಳೆ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಬೆಂಗಳೂರಿನ ನಾಗರಿಕರು ಸಿದ್ಧ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಅಭಾವ ಕಾಡ್ತಾ ಇತ್ತು. ಆದ್ರೆ ಸದ್ಯ ಇದೀಗ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳೇನಿದೆ, ಏಜೆನ್ಸಿಗಳಿಗೆ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಯಾವ ಯಾವ ವಲಯಗಳಿಗೆ ಎಷ್ಟೆಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ನೀಡಬೇಕು, ಕಮರ್ಷಿಯಲ್ ಗ್ಯಾಸ್ ಎಷ್ಟು ನೀಡಬೇಕು, ಮತ್ತೆ ಗೃಹ ಬಳಕೆಯ ಗ್ಯಾಸ್ ಗಳನ್ನ ಎಷ್ಟು ನೀಡಬೇಕು, ಆಸ್ಪತ್ರೆಗಳಿಗೆ ಎಷ್ಟು ಪರ್ಸೆಂಟ್ ನಷ್ಟು ಗ್ಯಾಸ್ ಗಳನ್ನ ನೀಡಬೇಕು ಅನ್ನುವಂತಹ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸುತ್ತೋಲೆ ಅನುಸಾರ ಆಸ್ಪತ್ರೆ ಆಗಿರಬಹುದು ಮತ್ತೆ ಶಿಕ್ಷಣ ಇಲಾಖೆ ಆಗಿರಬಹುದು, ಈ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಿರುವಂತದ್ದು. ಅದರ ಜೊತೆಗೆ ಹೋಟೆಲ್ಗಳಿಗೆ 10% ನಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ನೀಡುವಂತಹ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು, ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಏರಿಯಾಗಳಿಗೆ
ಹೋಗ್ಲಿಕ್ಕೆ ಕೂಡ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳು ಬಂದು ಇಳಿತಾ ಇದೆ. ಮತ್ತೆ ಅದರ ಜೊತೆಗೆ ಮನೆಗಳಿಗೆ ಹೋಗುವಂತ ಮತ್ತೆ ಸಪ್ಲೈ ಮಾಡುವಂತಹ ವಾಹನಗಳಿಗೆ ಕೂಡ ಲೋಡ್ ಆಗ್ತಾ ಇದೆ. ಇದರಿಂದಾಗಿ ಲೋಡ್ ಆದಂತಹ ಗ್ಯಾಸ್ ಸಿಲಿಂಡರ್ಗಳು ಯಾರು ಬುಕ್ ಮಾಡಿರ್ತಾರೋ ಅವರಿಗೆ ಆದ್ಯತೆ ಮೇರೆ ಅಂತ ಹೇಳಿದ್ರೆ ಯಾರು ಮೊದಲನೇದಾಗಿ ಬುಕ್ ಮಾಡಿರ್ತಾರೆ ಅವರಿಗೆ ಆ ಒಂದು ಕ್ರಮ ಸಂಖ್ಯೆ ಸಿಕ್ಕಿರುತ್ತೆ. ಆ ಒಂದು ಕ್ರಮ ಸಂಖ್ಯೆ ಮತ್ತೆ OTP ಆಧಾರದ ಮೇಲೆಗೆ ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಆದ್ರೆ ಇದೀಗ ಯುಗಾದಿ ಹಬ್ಬ ಸಮೀಪ ಇರ್ತಾ ಇರುವಂತೆ ಯಾವುದೇ ರೀತಿಯಾಗಿ ಗೃಹ ಬಳಕೆಯ ಗ್ಯಾಸ್ಗಳಿಗೆ ಕಷ್ಟ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬುಕ್ ಮಾಡಿದಂತಹ ಪ್ರತಿಯೊಂದು ಮನೆಗಳಿಗೆ ಕೂಡ ಗ್ಯಾಸ್ ಸರಬರಾಜು ಆಗುವಂತಹ ಕೆಲಸ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಹೋಟೆಲ್ಗಳು ಏನು ಬುಕ್ ಮಾಡಿತ್ತು, ಕಮರ್ಷಿಯಲ್ ಗ್ಯಾಸ್ ಗಳನ್ನ ಏನು ಬುಕ್ ಮಾಡಿದ್ರು ಅವರಿಗೆ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಅವರಿಗೆ ಕೂಡ ಕ್ರಮಾನುಸಾರವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗೋಡೌನ್ ಗಳಿಗೆ ಕೂಡ ಗ್ಯಾಸ್ ಸಿಲಿಂಡರ್ ಗಳು ಬರ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಗ್ಯಾಸ್ ಸಿಲಿಂಡರ್ ಗಳು ಬಂದು ಗೋಡೌನ್ ಗಳಲ್ಲಿ ಬಂದು ಇಳಿತಾ ಇದೆ. ಅಲ್ಲಿಂದ ಬಂದಂತಹ ಗ್ಯಾಸ್ ಸಿಲಿಂಡರ್ ಗಳು ನೇರವಾಗಿ ಆಟೋಗಳಿಗೆ ಲೋಡ್ ಆಗುತ್ತೆ. ಲೋಡ್ ಆಗಿ ಯಾರು ಬುಕ್ಕಿಂಗ್ ಅನ್ನ ನಡೆಸಿರ್ತಾರೆ ಆ ಒಂದು ಬುಕ್ಕಿಂಗ್ ನಡೆಸಿರುವಂತಹ ಮನೆಗಳತ್ತ ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಈಗ ಒಂದು ಗ್ಯಾಸ್ ಸಿಲಿಂಡರ್ ಆಟೋ ಲೋಡ್ ಆಯ್ತು. ಲೋಡ್ ಆದ ತಕ್ಷಣವೇ ಇದೀಗ ಹೊರಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬುಕ್ ಆದಂತಹ ಮನೆಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ಗಳು ಮತ್ತೆ ಹೋಟೆಲ್ಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ಗಳು ಹೋಗಿ ತಲುಪುತ್ತೆ. ಈ ನಿಟ್ಟಿನಲ್ಲಿ ಏನು ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾಸ್ ಸಮಸ್ಯೆಯ ಅಭಾವವನ್ನ ನಿವಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಏಜೆನ್ಸಿಗಳಿಗೆ ಕೊಟ್ಟಿರುವಂತಹ ಗೈಡ್ ಲೈನ್ಸ್ ನ ಪ್ರಕಾರ ಈ ಒಂದು ಗ್ಯಾಸ್ ಸರಬರಾಜು ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿ ಮುನ್ನುಗ್ತಾ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬ ಅಂತಂದ್ಮೇಲೆ ಪ್ರತಿಯೊಬ್ರು ಕೂಡ ಹಬ್ಬವನ್ನ ಹಾಗೆ ಆಚರಣೆ ಮಾಡಬೇಕು, ಹೀಗೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆಚರಣೆ ಅಂತ ಬಂದಾಗ ಬಗೆಯ ತಿಂಡಿ ತಿನಿಸುಗಳು, ಸಿಹಿ ತಿನಿಸುಗಳನ್ನ ಮಾಡಬೇಕು ಅಂತೇಳಿ ಜನ ಕಾತುರರಾಗಿರ್ತಾರೆ. ಆದ್ರೆ ಈಗ ಯೋಚನೆ ಆಗಿರೋದು ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇರುವಂತ ಗ್ಯಾಸ್ ಅನ್ನ ನಾವು ಬರೀ ತಿಂಡಿ ತಿನಿಸುಗಳಿಗೆ ಮಾಡಿ ಖರ್ಚು ಮಾಡ್ಕೊಂಡ್ರೆ ಮುಂದೆ ಹೇಗಪ್ಪ ಅನ್ನುವ ಆಲೋಚನೆಗೊಳಗಾಗಿರುವಂತ ಜನರು ಕಂಗಾಲಾಗಿದ್ದಾರೆ. ಹಾಗಾದ್ರೆ ಗ್ಯಾಸ್ ನ ವ್ಯತ್ಯಯ ಆಗಿರುವಂತದ್ದು ಸಮಸ್ಯೆ ಬಗ್ಗೆ ಹರಿಯುತ್ತಾ, ಯಾವಾಗಿಂದ ಸಪ್ಲೈ ನಾರ್ಮಲ್ ಆಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ಯುಗಾದಿ ಹಬ್ಬ ಸಮೀಪ ಆಗ್ತಾ ಇದೆ. ನಾಳೆ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಬೆಂಗಳೂರಿನ ನಾಗರಿಕರು ಸಿದ್ಧ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಅಭಾವ ಕಾಡ್ತಾ ಇತ್ತು. ಆದ್ರೆ ಸದ್ಯ ಇದೀಗ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗ್ಯಾಸ್ ಏಜೆನ್ಸಿಗಳೇನಿದೆ ಏಜೆನ್ಸಿಗಳಿಗೆ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಯಾವ ವಲಯಗಳಿಗೆ ಎಷ್ಟೆಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ನೀಡಬೇಕು, ಕಮರ್ಷಿಯಲ್ ಗ್ಯಾಸ್ ಎಷ್ಟು ನೀಡಬೇಕು, ಮತ್ತೆ ಗೃಹ ಬಳಕೆಯ ಗ್ಯಾಸ್ ಗಳನ್ನ ಎಷ್ಟು ನೀಡಬೇಕು, ಆಸ್ಪತ್ರೆಗಳಿಗೆ ಎಷ್ಟು % ನಷ್ಟು ಗ್ಯಾಸ್ ಗಳನ್ನ ನೀಡಬೇಕು ಅನ್ನುವಂತಹ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸುತ್ತೋಲೆ ಅನುಸಾರ ಆಸ್ಪತ್ರೆ ಆಗಿರಬಹುದು ಮತ್ತೆ ಶಿಕ್ಷಣ ಇಲಾಖೆ ಆಗಿರಬಹುದು ಈ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಿರುವಂತದ್ದು. ಅದರ ಜೊತೆಗೆ ಹೋಟೆಲ್ಗಳಿಗೆ 10% ನಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ನೀಡುವಂತಹ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು. ಸದ್ಯ ಗಮನಿಸ್ತಾ ಇರಬಹುದು, ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಏರಿಯಾಗಳಿಗೆ ಹೋಗ್ಲಿಕ್ಕೆ ಕೂಡ ಗ್ಯಾಸ್ ಸಿಲಿಂಡರ್ ಗಳು ಲಭ್ಯ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಗಳು ಬಂದು ಇಳಿತಾ ಇದೆ. ಮತ್ತೆ ಅದರ ಜೊತೆಗೆ ಮನೆಗಳಿಗೆ ಹೋಗುವಂತ ಮತ್ತೆ ಸಪ್ಲೈ ಮಾಡುವಂತಹ ವಾಹನಗಳಿಗೆ ಕೂಡ ಲೋಡ್ ಆಗ್ತಾ ಇದೆ. ಇದರಿಂದಾಗಿ ಲೋಡ್ ಆದಂತಹ ಗ್ಯಾಸ್ ಸಿಲಿಂಡರ್ ಗಳು ಯಾರು ಬುಕ್ ಮಾಡಿರ್ತಾರೋ ಅವರಿಗೆ ಆದ್ಯತೆ ಮೇರೆ ಅಂತ ಹೇಳಿದ್ರೆ ಯಾರು ಮೊದಲನೇದಾಗಿ ಬುಕ್ ಮಾಡಿರ್ತಾರೆ ಅವರಿಗೆ ಆ ಒಂದು ಕ್ರಮ ಸಂಖ್ಯೆ ಸಿಕ್ಕಿರುತ್ತೆ. ಆ ಒಂದು ಕ್ರಮ ಸಂಖ್ಯೆ ಮತ್ತೆ OTP ಆಧಾರದ ಮೇಲೆಗೆ ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ನ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಆದ್ರೆ ಇದೀಗ ಯುಗಾದಿ ಹಬ್ಬ ಸಮೀಪ ಇರ್ತಾ ಇರುವಂತೆ ಯಾವುದೇ ರೀತಿಯಾಗಿ ಗೃಹ ಬಳಕೆಯ ಗ್ಯಾಸ್ಗಳಿಗೆ ಕಷ್ಟ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬುಕ್ ಮಾಡಿದಂತಹ ಪ್ರತಿಯೊಂದು ಮನೆಗಳಿಗೆ ಕೂಡ ಗ್ಯಾಸ್ ಸರಬರಾಜು ಆಗುವಂತಹ ಕೆಲಸ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಹೋಟೆಲ್ಗಳು ಏನು ಬುಕ್ ಮಾಡಿತ್ತು, ಕಮರ್ಷಿಯಲ್ ಗ್ಯಾಸ್ ಗಳನ್ನ ಏನು ಬುಕ್ ಮಾಡಿದ್ರು ಅವರಿಗೆ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಅವರಿಗೆ ಕೂಡ ಕ್ರಮಾನುಸಾರವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳನ್ನ ಸರಬರಾಜು ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗೋಡೌನ್ ಗಳಿಗೆ ಕೂಡ ಗ್ಯಾಸ್ ಸಿಲಿಂಡರ್ ಗಳು ಬರ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಗ್ಯಾಸ್ ಸಿಲಿಂಡರ್ ಗಳು ಬಂದು ಗೋಡೌನ್ ಗಳಲ್ಲಿ ಬಂದು ಇಳಿತಾ ಇದೆ. ಅಲ್ಲಿಂದ ಬಂದಂತಹ ಗ್ಯಾಸ್ ಸಿಲಿಂಡರ್ ಗಳು ನೇರವಾಗಿ ಆಟೋಗಳಿಗೆ ಲೋಡ್ ಆಗುತ್ತೆ. ಲೋಡ್ ಆಗಿ ಯಾರು ಬುಕ್ಕಿಂಗ್ ಅನ್ನ ನಡೆಸಿರ್ತಾರೆ ಆ ಒಂದು ಬುಕ್ಕಿಂಗ್ ನಡೆಸಿರುವಂತಹ ಮನೆಗಳತ್ತ ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಈಗ ಒಂದು ಗ್ಯಾಸ್ ಸಿಲಿಂಡರ್ ಆಟೋ ಲೋಡ್ ಆಯ್ತು. ಲೋಡ್ ಆದ ತಕ್ಷಣವೇ ಇದೀಗ ಹೊರಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬುಕ್ ಆದಂತಹ ಮನೆಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಮತ್ತೆ ಹೋಟೆಲ್ಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಹೋಗಿ ತಲುಪುತ್ತೆ. ಈ ನಿಟ್ಟಿನಲ್ಲಿ ಏನು ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾಸ್ ಸಮಸ್ಯೆಯ ಅಭಾವವನ್ನ ನಿವಾರಿಸುವಂತ
ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಏಜೆನ್ಸಿಗಳಿಗೆ ಕೊಟ್ಟಿರುವಂತಹ ಗೈಡ್ಲೈನ್ಸ್ ನ ಪ್ರಕಾರ ಈ ಒಂದು ಗ್ಯಾಸ್ ಸರಬರಾಜು ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿ ಮುನ್ನುಗ್ತಾ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.